ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವಿಷಯ ಏನು ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಸಹ ಒಂದಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ. ಎಲ್ಲರೂ ಕಮೆಂಟ್ಸ್ ಅಲ್ಲಿ ತಿಳಿಸ್ತಾನೆ ಇದ್ದೀರಾ, 11ನೇ ಕಂತು ಬಂದಿಲ್ಲ, 12ನೇ ಕಂತು ಬಂದಿಲ್ಲ, ಯಾವಾಗ ಬರುತ್ತೆ ನಮ್ಗೆ ಅಂತ ಹೇಳಿ. ಅದ್ರ ಬಗ್ಗೆ ಇವಾಗ ನಿಮ್ಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡೋದಕ್ಕೆ ಅಂತ ಬಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ವಿಡಿಯೋಸ್ನ ನೋಡ್ತಾ ಇರಿ. ಹಾಗೇನೆ ಇವಾಗ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಯಾಕೆ ಇಷ್ಟೊಂದು ಡಿಲೇ ಆಗ್ತಿದೆ ಅಂತ. ಸೊ ಇವಾಗ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿದರೆ, ಏನಕ್ಕೆ ಅಂತ ಹೇಳಿದ್ರೆ, ಬರೋಬ್ಬರಿ 19,000 ಮಹಿಳೆಯರ ಖಾತೆಯಲ್ಲಿ ನೀವು GST ಪೇಯರ್ ಅಂತ ತೋರಿಸ್ತಾ ಇದೆ. ಹಾಗಾಗಿ ಇದು ಕ್ಲಿಯರೆನ್ಸ್ ಆಗೋವರೆಗೂ ನಿಮ್ಗೆ 11ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ, ಕಾಯ್ಬೇಕಾಗುತ್ತೆ. ಯಾಕಂದ್ರೆ ಇದು ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಸರ್ಕಾರದವರೇ ಇದನ್ನ ಸರಿ ಮಾಡಬೇಕು. ಯಾಕಂದ್ರೆ ನೀವು GSTನೂ ಕಟ್ತಾ ಇರಲ್ಲ, ನೀವು ಕರೆಕ್ಟಾಗಿ BPL ಕಾರ್ಡ್ ಹೋಲ್ಡರೇ ಆಗಿರ್ತೀರಾ. ಈ ರೀತಿ ಅವರೇನೆ ಇಶ್ಯೂ ಮಾಡಿರೋದ್ರಿಂದ ಅದು ಕ್ಲಿಯರೆನ್ಸ್ ಸಿಗೋವರೆಗೂ 11ನೇ ಕಂತಿನ ಹಣ ಇನ್ನೊಂದಷ್ಟು ಜನರಿಗೆ ತಲುಪೋದು ಸ್ವಲ್ಪ ತಡ ಆಗುತ್ತೆ. ಬಟ್ ಹಣ ಖಂಡಿತವಾಗ್ಲೂ ಬರುತ್ತೆ. ಇಲ್ಲಿ ಅಲ್ಲಿ ಎಲ್ಲೆಲ್ಲೋ ಒಂದು ಸ್ವಲ್ಪ ಬಿಟ್ಟು ಹೋಗಿದೆ ಹೊರತು ಆಲ್ಮೋಸ್ಟ್ ಎಲ್ಲರಿಗೂ ಹಣ ಜಮಾ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದೀವಿ. ನೀವುಗಳ ಕಮೆಂಟ್ ಸೆಷನ್ ಅಲ್ಲಿ ಸಹ ತಿಳಿಸ್ತಾ ಇದ್ರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ 12ನೇ ಕಂತಿನ ಹಣ ಹಾಗೂ 13ನೇ ಕಂತಿನ ಹಣದ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಒಂದು ಮಾಹಿತಿನ ಕೊಡ್ತೀನಿ. ಏನು ಅಂತ ಹೇಳಿದ್ರೆ, 12ನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ, ಇಫ್ ಇನ್ ಕೇಸ್ 11 ಮತ್ತೆ 12 ಒಟ್ಟಿಗೆ ಜಮಾ ಆಗತ್ತಾ, ತುಂಬಾ ಜನರಿಗೆ ಬಂದಿಲ್ಲ ಅಲ್ವಾ. ಸೊ ಅದ್ರ ಬಗ್ಗೆನೂ ನಮ್ಗೆ ಮಾಹಿತಿನ ಇವಾಗ ಕೊಡ್ತೀನಿ ನಾನು. ನೋಡಿ, 25ನೇ ತಾರೀಕು ಆಗಸ್ಟ್ 25ನೇ ತಾರೀಕಿನ ಮೇಲೆ ನಾವು 12ನೇ ಕಂತಿನ ಹಣನ DBTಯಲ್ಲಿ ಪುಷ್ ಮಾಡ್ತೀವಿ, ಬರುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಆಲ್ರೆಡಿ 31ನೇ ತಾರೀಕು ಆಗೋಯ್ತು, ಆಗಸ್ಟ್ ಕಳೀತು ಇವತ್ತಿಗೆ. ಇವ್ರೇನ್ ಮಾಡಿದ್ರು, ನಾವು ಇನ್ನೂ 11ನೇ ಕಂತಿನ ಹಣನೇ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಕೆಲವ್ರಿಗೆ ಏನಾಗಿದೆ, DBTಯಲ್ಲಿ ಪುಷ್ ಮಾಡಿದ್ದಾರೆ, ಅಂಡರ್ ಪ್ರೋಸೆಸ್ ಅಂತ ತೋರಿಸ್ತಾ ಇದೆ. ನೀವುಗಳು ಕಮೆಂಟ್ ಹಾಕಿದ್ದೀರಾ, ಅಂಡರ್ ಪ್ರೋಸೆಸ್ ಅಲ್ಲಿ ತೋರಿಸ್ತಾ ಇದೆ, ಏನ್ ಮಾಡ್ಬೇಕು ಅಂತ. ಪ್ರೋಸೆಸ್ ಅಲ್ಲಿ ತೋರಿಸ್ತಾ ಇದ್ರೆ ಖಂಡಿತ ನಿಮ್ಮ ಬ್ಯಾಂಕ್ಗೆ ಬಂದೇ ಬರುತ್ತೆ. ಯಾಕಂದ್ರೆ ಇವಾಗ ವೀಕೆಂಡ್ ಇರೋದ್ರಿಂದ ನಿಮ್ಗೆ ಸೋಮವಾರ ಮೇಲೆ ಬಹುಶಃ ನಿಮ್ಗೆ DBTಯಲ್ಲಿ ಪ್ರೊಸೆಸಿಂಗ್ ಅಂತ ಇರೋದು, ನಿಮ್ಗೆ ಕ್ಲಿಯರೆನ್ಸ್ ಕೂಡ ಸಿಗುತ್ತೆ. ಸೊ ಇವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, 12ನೇ ಕಂತಿನ ಹಣನ 25ನೇ ತಾರೀಕು ಮೇಲೆ ನಾವು ಕೊಡ್ತೀವಿ ಅಂದ್ರು. ಬಟ್ 11ನೇ ಕಂತಿನ ಹಣನೇ ಕ್ಲಾರಿಟಿ ಸಿಗದೆ ಇರೋ ಕಾರಣ ಇವ್ರೇನ್ ಮಾಡಿದ್ರು, ಈಗ 11, 12ನೇ ಕಂತಿನ ಹಣ ನಾವು ಮುಂದಿನ ತಿಂಗಳು ಅಂದ್ರೆ ಗಣೇಶ ಗೌರಿ ಹಬ್ಬ ಮುಂದಿನ ವಾರ ಇರೋದ್ರಿಂದ ಆ ಸಮಯದಲ್ಲಿ ನಿಮಗೆ ನಾನು ಎಲ್ಲಾನು ಕ್ಲಿಯರ್ ಮಾಡ್ತೀನಿ ಅಂತ ಸಮೇತ ಹೇಳಿರುವಂತದ್ದು. ಸೊ ಇಲ್ಲಿ ಇನ್ನೊಂದು ಜನರು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, 13ನೇ ಕಂತಿನ ಹಣ ಸಮೇತ ಇವಾಗ 11, 12 ಯಾರಿಗೆ ಬಂದಿಲ್ಲ ಅವ್ರಿಗೆ ಒಟ್ಟಿಗೆ ಬರುತ್ತೆ. ಇನ್ನು 12ನೇ ಕಂತು ರಿಲೀಸೇ ಮಾಡಲಿಲ್ಲ. ಸೊ 12 ಮತ್ತೆ 13 ನಿಮಗೆ ಒಟ್ಟಾಗಿ 4,000 ರೂಪಾಯಿ ಕೊಡ್ತಾರೆ. ಈ ಗಣೇಶ ಗೌರಿ ಹಬ್ಬ ಇನ್ನ ಒಂದು ವಾರ ಇದೆ ಹಬ್ಬಕ್ಕೆ. ಇವತ್ತಿಂದ ನಾವು ಲೆಕ್ಕ ಹಾಕಿದ್ರೆ ಮುಂದಿನ ವಾರದಲ್ಲಿ ನಿಮಗೆ ಈ 11 ಕಂತಿನ ಕ್ಲಿಯರೆನ್ಸ್ ಸಿಗುತ್ತೆ. 12, 13 ಒಟ್ಟಿಗೆನೆ ಹಣ ಕೂಡ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಕಾಂಗ್ರೆಸ್ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ಗ್ಯಾರಂಟಿ ಯೋಜನೆ ಸಹ ಕ್ಯಾನ್ಸಲ್ ಅಂತೂ ಆಗ್ತಾ ಇಲ್ಲ, ಬಟ್ ಸ್ವಲ್ಪ ವೇರಿಯೇಷನ್ ಮಾಡ್ತಿದ್ದಾರೆ. ಇವಾಗ ಅನ್ನಭಾಗ್ಯ ಯೋಜನೆಯಲ್ಲೂ ನಾವು ನೋಡಿದ್ವಿ, ಇವಾಗ ಹಣ ಕೊಡ್ತೀವಿ ಅಂದ್ರು, ಇವಾಗ ಅಕ್ಕಿ ಕೊಡ್ತೀವಿ ಅಂದ್ರು, ಮತ್ತೆ ಇವಾಗ ಹಣನೇ ಮುಂದುವರಿಸ್ತೀನಿ ಅಂತ ಇದ್ದಾರೆ. ಸೊ ಅಲ್ಲಿ ಬದಲಾವಣೆನ ಮಾಡ್ತಾ ಇದ್ದಾರೆ ಹೊರತು ಸಂಪೂರ್ಣವಾಗಿ ಯಾವ ಯೋಜನೆ ಸಹ ಬಂದ್ ಆಗ್ತಾ ಇಲ್ಲ. ಸೊ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎಲ್ಲರ ಖಾತೆಗೂ ನಿಮ್ಮ ಖಾತೆಗೆ ಖಂಡಿತವಾಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗತ್ತೆ. ಸೊ ಇದರಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಹೇಳಿದ್ರೆ ಕಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಹಾಗೇನೆ ನೀವು ಯಾವ ಜಿಲ್ಲೆ ಅಮೌಂಟ್ ಬಂದಿದೆಯಾ ಅಂತ ಸಹ ಕಮೆಂಟ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.